ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅಥವಾ ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಅಥವಾ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವರಿಗೆ ಸ್ನ್ಯಾಕ್ಸ್ ಅನ್ನೋದು ಕೊಡಲೇಬೇಕು. ಅವರು ಏನು ಹಠ ಮಾಡಿದ್ರು ಕೂಡ ನಾವು ಸ್ನ್ಯಾಕ್ಸ್ ಅಂತ ತಪ್ಪಿಸೋದಕ್ಕಾಗೋದೇ ಇಲ್ಲ. ಅದನ್ನೇ ನಾವು ಬೇಕರಿಯಿಂದ ತಂದು ಕೊಡೋದಕ್ಕಿಂತ ನಾವು ಮನೆಯಲ್ಲಿನೇ ತುಂಬ ಹೆಲ್ತಿಯಾಗಿ ಮತ್ತು ಮನೆಯಲ್ಲಿರೋ ಕೆಲವೇ ಪದಾರ್ಥಗಳನ್ನ ಬಳಸ್ಕೊಂಡು ಸೂಪರ್ ಟೇಸ್ಟಿಯಾಗಿರುವಂತಹ ಸ್ಪಂಜಿ ಕೇಕನ್ನು ಮನೆಯಲ್ಲಿನೇ ಈಸಿಯಾಗಿ ತಯಾರಿಸೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನೀವು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತಿನ್ನ ತಡ ಬನ್ನಿ ಹಾಗಾದರೆ ಕೇಕ್ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕಂತ ಒಂದು ಬಟ್ಲ ತಗೊತಾ ಇದ್ದೀನಿ. ಈಗ ಇದಕ್ಕೆ ಕಾಸಿ ತಣ್ಣಗೆ ಮಾಡಿರೋ ಒಂದು ಬಟ್ಲಷ್ಟು ಹಾಲು, ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಈ ಸದ್ಯಕ್ಕೆ ಇಷ್ಟು ತಗೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು 1/4 ಕಪ್ಪಿನಷ್ಟು ನಾನಿಲ್ಲಿ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿರೋ ಬೆಲ್ಲ ತಗೊಂಡಿದ್ದೀನಿ. ನೀವು ಪ್ಯಾಕೆಟ್ ಪೌಡ್ರು ತಗೊಳಂಗಿದ್ರೆ ಬೆಲ್ಲದ ಪೌಡ್ರು ಸ್ವಲ್ಪ ಟೇಸ್ಟ್ ಕಮ್ಮಿ ಇರುತ್ತೆ, ಅಂದರೆ ಸ್ವಲ್ಪ ಸ್ವೀಟ್ ಕಮ್ಮಿ ಇರುತ್ತೆ, ನೀವು ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗುತ್ತೆ. ಇಲ್ಲ ನಿಮಗೆ ಬೆಲ್ಲ ಬೇಡ ಅಂದರೆ ಇದ್ರ ಬದಲಾಗಿ ನೀವು ಸಕ್ಕರೆ ಬೇಕಿದ್ರು ತಗೊಳ್ಬೋದು. ಈಗ ಇದನ್ನ ಪೂರ್ತಿ ಕರಗಿಸ್ಕೊಳ್ಬೇಕು. ಈಗ ಕರಗಿಸ್ಕೊಂಡಾದ್ಮೇಲೆ ನಿಮ್ಗೆ ಒಂದ್ಸಾರಿ ಬೆಲ್ಲದಲ್ಲಿ ಏನಾದರೂ ಕಸ ಇತ್ತು ಅಂತಂದರೆ ಇದನ್ನೇ ಒಂದ್ಸಾರಿ ನೀವು ಸೋಸಿ ತಗೊಳ್ಬೋದು. ಕಸ ಇರಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಇಲ್ಲಿ 1/2 ಕಪ್ಪಿನಷ್ಟು ನಾನಿಲ್ಲಿ ಎಣ್ಣೆ ತಗೊಂಡಿದ್ದೀನಿ. ನೀವು ಅಡುಗೆ ಮಾಡೋದಕ್ಕೆ ಬಳಸ್ತಿರಲ್ಲ ಅದು ಎಣ್ಣೆ. ಮತ್ತು ನಾನಿಲ್ಲಿ 1 ಚಮಚದಷ್ಟು ತುಪ್ಪ ಮನೇಲಿ ಮಾಡಿರೋದೇ. ಇದು ತುಪ್ಪನ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಇದನ್ನು ಹಾಕಿ. ಇದು ಹಾಕಿದಾಗ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಈಗ ಇದಕ್ಕೆ 1 ಚಮಚದಷ್ಟು ಬೇಕಿಂಗ್ ಸೋಡಾ, 1/4 ಚಮಚದಷ್ಟು ಅಡುಗೆ ಸೋಡಾ. ಇಲ್ಲಿ 2 ಬೇರೆ ಬೇರೆ, ಅಡುಗೆ ಸೋಡಾನು ಬೇರೆ ಮತ್ತು ಬೇಕಿಂಗ್ ಸೋಡಾನು ಬೇರೆ. ಬೇಕಿಂಗ್ ಸೋಡಾ ನಿಮ್ಮ ಹತ್ರ ಅವೈಲೇಬಲ್ ಇರಲಿಲ್ಲ ಅಂತಂದರೆ ಒಂದು ಈನೋ ಪ್ಯಾಕೆಟ್ ಬೇಕಿದ್ರು ತಗೊಳ್ಬೋದು. ಈಗ ಇದಕ್ಕೆ 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಕಿ ಇದನ್ನೊಂದು ಸಾರಿ ಎಲ್ಲೂ ಉಂಡೆ ಇಲ್ಲದೆ ಇರೋಕ್ಕೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಸೋಡಾ ಪುಡಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಇವಾಗ ನಾನಿಲ್ಲಿ 2 ಕಪ್ಪಿನಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ನಿಮಗೆ ಗೋಧಿ ಹಿಟ್ಟು ಬದಲಾಗಿ ನೀವು ಮೈದಾ ಹಿಟ್ಟು ಬೇಕಿದ್ರು ತಗೊಳ್ಬೋದು. ಇಲ್ಲ ಅಂತಂದರೆ ಸೂಜಿ ರವೆ, ನಾವು ಕೇಸರಿ ಬಾತ್ ಮಾಡ್ತೀವಲ್ಲ ಅದನ್ನ ಬೇಕಿದ್ರು ತಗೊಳ್ಬೋದು. ಈಗ ಇದಕ್ಕೆ ನಾನಿಲ್ಲಿ 1/2 ಕಪ್ಪಿನಷ್ಟು, ಅರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆ ನಾನಿಲ್ಲಿ ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ. ಈ ಮಿಲ್ಕ್ ಪೌಡರು ಮತ್ತು ತುಪ್ಪ ಇದು ಜೊತೆಗೆ ಸೇರಿಸೋದ್ರಿಂದ ಟೇಸ್ಟ್ ಅನ್ನೋದು ಸೂಪರ್ ಆಗಿರುತ್ತೆ. ಯಾವ ಬೇಕ್ರಿಯಲ್ಲೂ ಸಿಗೋದಕ್ಕಿಂತಲೂ ಇದು ಕಮ್ಮಿ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದೇ ನೀವು ಮೇಯ್ನ್ ಇಂಗ್ರೀಡಿಯೆಂಟ್ ಮಾತ್ರ ಮರಿಬೇಡಿ. ಈಗ ಇದನ್ನು ಎಲ್ಲೂ ಕೂಡ ಗಂಟಿಲ್ದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂತ ಅಂದರೆ ನಾನಿಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹಾಲು ತೊಗೊಂಡು ಇದಕ್ಕೆ ಹಾಕಂತ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಒಂದೇ ಸಾರಿ ಹಾಕೋದಕ್ಕೆ ಹೋಗಬಾರ್ದು, ಸ್ವಲ್ಪ ಸ್ವಲ್ಪ ಹಾಕಂತಾನೆ ಮಿಕ್ಸ್ ಮಾಡಬೇಕು. ನಾನು ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ನಲ್ಲ, ಫಸ್ಟ್ ಅದು ಬೆಲ್ಲ ಕರಗಿಸೋದಕ್ಕೆ ಮಾತ್ರನೇ 1 ಕಪ್ಪಿನಷ್ಟು ತಗೊಂಡಿದ್ದೆ. ಈಗ ನಮಗಿಲ್ಲಿ ಎಕ್ಸ್ಟ್ರಾ ಬೇಕಾಗಿದೆ. ಇದು ತಂದ ತಕ್ಷಣ ಕಾಸಿ ತಣ್ಣಗೆ ಮಾಡಿರೋ ಹಾಲು. ನೀವು ಡೈರೆಕ್ಟ್ ಪ್ಯಾಕೆಟ್ ಹಾಲು ಹಾಕೋದಕ್ಕೆ ಹೋಗಬಾರ್ದು, ಒಂದ್ಸಾರಿ ಕಾಸಿ ತಣ್ಣಗಾದ್ಮೇಲೆ ತಗೊಳ್ಬೇಕು. ನನಗಿಲ್ಲಿ ಈ ಕೇಕ್ ಮಾಡೋದಕ್ಕೆ ಸುಮಾರು 300 ml ಅಷ್ಟು ನನಗೆ ಹಾಲು ಹಿಡಿಸಿದ್ದಾವೆ. ಈಗ ನೋಡಿ ಕೇಕ್ ಬ್ಯಾಟರ್ ಈ ರೀತಿ ಇರಬೇಕು. ನಮಗೆ ದೋಸೆ ಹಿಟ್ಟಿರುತ್ತಲ್ಲ ಸ್ವಲ್ಪ ಗಟ್ಟಿಯಾಗಿ ಆ ರೀತಿ ಇದ್ದರೆ ಕೇಕ್ ಅನ್ನೋದು ಭಾಳ ಚೆನ್ನಾಗಿ ಬರುತ್ತೆ. ಈಗ ಒಂದ್ಸಾರಿ ಇದನ್ನ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ನೆನೆಸಿಡೋದೇನು ಬೇಕಾಗಿಲ್ಲ. ನಾನಿಲ್ಲಿ ಈಗ ಡೈರೆಕ್ಟಾಗಿ ನಾನಿಲ್ಲಿ ಬೌಲ್ಗೆ ಹಾಕ್ತಾ ಇದ್ದೀನಿ. ನೀವಿಲ್ಲಿ ಹಿಟ್ಟಿನ ಬದಲಾಗಿ ಸೂಜಿ ರವೆ ತಗೊಂಡಿದ್ದಾದರೆ ಇದನ್ನ ಒಂದು 15 ನಿಮಿಷದಿಂದ 20 ನಿಮಿಷಗಳ ಕಾಲ ಇದನ್ನ ನೆನೆಸಿಡಬೇಕು. ನೆನೆಸಿಟ್ಟಾಗ ಸಾಫ್ಟಾಗಿ ರವೆ ಇಲ್ದಂಗೆ ಚೆನ್ನಾಗಿ ಬೇಯುತ್ತೆ. ಈಗ ನಾನಿಲ್ಲಿ ಸಣ್ಣ ಸಣ್ಣ ಕಪ್ಪುಗಳಿಗೆ ಒಂದ್ಸಾರಿ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇದನ್ನೆಲ್ಲ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ ಅಂತ. ನೀವು ಇದನ್ನು ಕಪ್ಪಿಗೆ ಅಲ್ಲದೆ ಇದ್ದರೆ ನೀವು ಡೈರೆಕ್ಟಾಗಿ ಕೇಕ್ ಮೋಲ್ಡ್ ಇದ್ದರೆ ಅದಕ್ಕೆ ಬೇಕಿದ್ರು ತಗೊಳ್ಬೋದು. ಇಲ್ಲಾಂದರೆ ಮಕ್ಕಳದ್ದು ಯಾವ್ದಾದ್ರು ಸ್ಟೀಲಿಂದು ಟಿಫನ್ ಬಾಕ್ಸ್ ಇರುತ್ತಲ್ಲ ಅದ್ರಲ್ಲಿ ಬೇಕಿದ್ರು ಕೂಡ ತಗೊಳ್ಬೋದು ನೀವು. ಈಗ ಇದಕ್ಕೆ ಸ್ವಲ್ಪ ಬಟರ್ ಪೇಪರ್ ಹಾಕಿ ನಾನಿಲ್ಲಿ ಸ್ವಲ್ಪ ಅದಕ್ಕೆಲ್ಲ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಈಗ ಬ್ಯಾಟರ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಕೆಲವರು ಅಂದ್ಕೊಳ್ತಾ ಇರ್ತಾರೆ ನಾವು ಮನೆಯಲ್ಲಿ ಎಷ್ಟೇ ಚೆನ್ನಾಗಿ ಕೇಕ್ ಮಾಡಿದ್ರು ಕೂಡ ಆದರೆ ಬೇಕ್ರಿಯಲ್ಲಿ ಸಿಗೋ ಥರ ಕೇಕ್ ನಮಗೆ ಮೆತ್ತಗೆ ಬಂದಿರೋದಿಲ್ಲ, ಕೆಲವು ಸಾರಿ ಗಟ್ಟಿಯಾಗಿರುತ್ತೆ, ಮತ್ತು ನಮಗದು ಬೆಂದಿದೆಯೋ ಇಲ್ಲೋ ಅನ್ನೋದು ನಮಗೆ ಅದು ಗೊತ್ತಾಗಲ್ಲ ಸರಿಯಾಗಿ ಅಂತ ಅಂದ್ಕೊಳ್ತಾ ಇರ್ತಾರೆ. ಹಂಗಲ್ಲ, ಇಲ್ಲಿ ನೀವು ತಪ್ಪದೇ ನೀವು ಮಿಕ್ಸ್ ಮಾಡಬೇಕಾಗಿರೋದು ಬೇಕಿಂಗ್ ಸೋಡಾ. ಅದನ್ನ ಹಾಕಿದ್ರೆ ಆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಮೆತ್ತಗೂ ಬರುತ್ತೆ. ನೀವು ಈ ಕೇಕ್ ಬ್ಯಾಟರ್ನ ಬಟ್ಲಕ್ಕಾದರೂ ತಗೊಳ್ರಿ, ಇಲ್ಲಾಂದರೆ ಕೇಕ್ ಮೌಲ್ಡಿಗಾದರೂ, ಇಲ್ಲಾಂತಂದರೆ ಪೇಪರ್ ಕಪ್ಸ್ ಬರುತ್ತಲ್ಲ ಕೇಕ್ ಮಾಡೋ ಕಪ್ಸು, ಅದಕ್ಕೆ ಬೇಕಿದ್ರು ಕೂಡ ನೀವು ಹಾಕಿ ತಗೊಳ್ಬೋದು. ಇದು ನೋಡಿ ಬಟ್ಲಿಕ್ಕೆಲ್ಲ ಹಾಕಿದ್ಮೇಲೆ ಒಂದ್ಸಾರಿ ಈ ರೀತಿ ಟ್ಯಾಪ್ ಮಾಡಬೇಕು. ಅಂದರೆ ಒಳಗಡೆ ಏನಾದ್ರು ಏರ್ ಬಬಲ್ಸ್ ಇದ್ದರೆ ಅದು ಪೂರ್ತಿ ಮೇಲಕ್ಕೆ ಎದ್ದು ಬರ್ತವೆ. ನಾನಿಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಆಲ್ಮಂಡ್ ಹಾಕ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕಿದ್ರೂ ತಗೊಳ್ಬೋದು. ಗೋಡಂಬಿ, ಬಾದಾಮಿ, ಪಿಸ್ತಾ, ನಿಮಗೆ ಇಷ್ಟವಾಗಿರೋ ನಟ್ಸ್ ತಗೊಳ್ಬೋದು. ಇಲ್ಲಾಂದರೆ ಚಾಕೋ ಚಿಪ್ಸು ನಿಮ್ಮ ಹತ್ರ ಸಿಕ್ಕಿದಾವೆ ಅಂತಂದರೆ ಚಾಕೋ ಚಿಪ್ಸು.
ಇಲ್ಲ ಅಂದರೆ ಟೂಟಿ ಫ್ರೂಟಿ ನಿಮಗೆ ಯಾವುದು ಬೇಕೋ ಅದನ್ನ ಇಷ್ಟವಾಗಿರೋದನ್ನು ಮೇಲ್ಗಡೆ ಹಾಕ್ಕೊಂಡು ನೋಡೋದಕ್ಕಂತೂ ಭಾಳನೇ ಚೆನ್ನಾಗಿದೆ. ನಾನು ಕೂಡ ತುಂಬ ಎಕ್ಸೈಟಾಗಿ ಇದನ್ನು ಪ್ರಿಪೇರ್ ಮಾಡಿದ್ದೀನಿ. ನಾನು ನಮ್ಮ ಮನೆಯಲ್ಲಿ ಯಾವಾಗಾದರೂ ಕೇಕ್ ಮಾಡಬೇಕು ಅಥವಾ ಕೇಕ್ ತಿನ್ನಬೇಕು ಅಂತ ಅನಿಸಿದ್ರೆ ನಾನು ಹೆಚ್ಚಿನದಾಗಿ ಗೋಧಿ ಹಿಟ್ಟಲ್ಲೇ ಮಾಡ್ತೀನಿ. ಅದರ ಟೇಸ್ಟ್ ಕೂಡ ಸೇಮೇ ಬಂದಿರುತ್ತೆ. ಮೈದಾಗೂ ಮತ್ತು ಇದಕ್ಕೂ ಟೇಸ್ಟ್ ಅನ್ನೋದ್ರಲ್ಲಿ ಏನು ಡಿಫ್ರೆಂಟೇ ಇರೋದಿಲ್ಲ. ಈಗ ಇದನ್ನ ಬೇಕ್ ಮಾಡ್ಕೊಳ್ಳೋದಕ್ಕಂತೇಳಿ ಫಸ್ಟ್ ಇದನ್ನ ಸ್ವಲ್ಪ ಉಪ್ಪಿತ್ತು, ನಾನು ಯಾವಾಗಲೂ ಕೇಕ್ ಮಾಡ್ತಾ ಇದ್ದಂಥ ಒಂದು ಸಾರಿ ಉಪ್ಪನ್ನು ಹಂಗೆ ಮಾಡಿ ನಾನು ಬಾಕ್ಸಿಗೆ ಕೆತ್ತಿಟ್ಟಿರ್ತೀನಿ. ಈಗ ಅದೇ ಉಪ್ಪನ್ನೇ ಒಂದು ಪಾನ್ಗೆ ಹಾಕಿ ಇದನ್ನು ಪ್ರೀ ಹೀಟ್ ಮಾಡ್ತಾ ಇದ್ದೀನಿ. ಒಂದು 15ರಿಂದ 20 ನಿಮಿಷ ಪ್ರೀ ಹೀಟ್ ಮಾಡಿಕೊಂಡ್ರೆ ನಿಮ್ಗಾಗಲೇ ಗೊತ್ತಾಗುತ್ತೆ. ಅದು ತೆಗೆದ ತಕ್ಷಣ ಫುಲ್ಲು ಒಳಗಡೆ ಎಲ್ಲ ಬಿಸಿ ಇರುತ್ತೆ. ಈ ರೀತಿ ಅವೇನಾದರೂ ಅಷ್ಟೇ ಮತ್ತು ನಾವು ಪಾನಲ್ಲಿ ಮಾಡಿದಾಗೂ ಅಷ್ಟೇ ಸ್ವಲ್ಪ ಪ್ರೀ ಹೀಟ್ ಮಾಡಿಕೊಂಡ್ರೆ ಅದು ಈವನ್ನಾಗಿ ಕೇಕ್ ಅನ್ನೋದು ಚೆನ್ನಾಗಿ ಬೇಯುತ್ತೆ. ಇದಕ್ಕೊಂದು ಮೇಲ್ಗಡೆ ಒಂದು ಬಟ್ಲ ಮುಚ್ಚಾಕಿ ಸುಮಾರು ಒಂದು 40 ಮಿನಿಟ್ಸ್ ತನಕ ಇದನ್ನ ವೆಯ್ಟ್ ಮಾಡಿದ್ರೆ, ನಾನಿಲ್ಲಿ 180 ಡಿಗ್ರಿಯಲ್ಲಿ ಇಟ್ಟಿದ್ದೀನಿ. ಇದು ಚೆನ್ನಾಗಿ ನಮಗೆ ಕೇಕ್ ಮಾಡೋದಕ್ಕೆ ಇದು ಸರಿಯಾದ ಫ್ಲೇಮ್ ಇರುತ್ತೆ ಮತ್ತು ಇದು ಟೈಮ್ ಕೂಡ ಕರೆಕ್ಟ್ ನನಗೆ 40 ಮಿನಿಟ್ಸ್ ಸರಿ ಹೋಗುತ್ತೆ. 35 to 40 ಟೈಮ್ ತಗೊಳುತ್ತೆ ನನಗೆ. ಈಗ ನೋಡಿ ನನಗೂ ಕೂಡ ಕ್ಯೂರಿಯಾಸಿಟಿ ಇತ್ತು, ಅದಕ್ಕೆ ನಿಮಗೆ ತೋರಿಸ್ಬೇಕಂತ ಒಂದು ಸಾರಿ ಮಧ್ಯದಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ಈಗ ಕರೆಕ್ಟಾಗಿ ಎಲ್ಲ ಕುದ್ದು ಚೆನ್ನಾಗಿ ಬೇಯ್ತಾ ಇದೆ. ಆಗಲೇ ಮನೆಯಲ್ಲೆಲ್ಲ ಫುಲ್ಲು ಘಮ ಅಂತ ವಾಸನೆ ಬರ್ತಾ ಇದೆ. ನೋಡಿ ಕೇಕು ಕೂಡ ಅಷ್ಟೇ ನಾವು ಹಾಕಿರೋ ಬ್ಯಾಟರ್ಗಿಂತನೂ ಒಂದು ಸ್ವಲ್ಪ ಒಂದು ಮುಕ್ಕಾಲು ಭಾಗ ತನಕನೂ ಇದು ಚೆನ್ನಾಗಿ ಉಬ್ಬಿಕೊಂಡು ತುಂಬ ಸ್ಪಂಜಿ ಥರನೇ ಕಾಣಿಸ್ತಾ ಇದೆ. ಈಗ ಒಂದು ಸಾರಿ ಚಾಕು ಇಟ್ಟು ನೋಡಿದ್ರೆ ಈಗ ಕ್ಲಿಯರಾಗಿ ಬಂದಿದೆ ಅಂದರೆ ಇದು ಕರೆಕ್ಟಾಗಿ ಕೇಕ್ ಬೆಂದಿದೆ ಅಂತ ಅರ್ಥ. ಈಗಿದು ಒಂದು 10 ನಿಮಿಷ ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡ್ತಾ ಇದ್ರೆ ತಿನ್ನಬೇಕು ಅನಿಸ್ತಾ ಇದೆ. ಮತ್ತು ನಾನಿಲ್ಲಿ ಏಲಕ್ಕಿ ತುಪ್ಪ ಹಾಕಿರೋದ್ರಿಂದ ಭಾಳ ಚೆನ್ನಾಗಿ ಗಮ್ ಅಂತ ವಾಸನೆ ಬರ್ತಾ ಇದೆ. ಇನ್ನು ನನ್ನ ಮಗ ಸ್ಕೂಲಿಂದ ಬರ್ತಾ ಇದ್ದಂಗೆ ಮನೇಲೆಲ್ಲ ವಾಸನೆ ತುಂಬ್ಕೊಂಡಿರೋದು ನೋಡಿ ಇವತ್ತು ಸ್ಪೆಷಲ್ ಏನೋ ಮಾಡಿದ್ಯಾ ಅಂತಲೇ ಓಡ್ ಬರ್ತಾನೆ. ಅಷ್ಟು ಚೆನ್ನಾಗಿ ಅವರು ಗುರುತಿಡಿತಾರೆ. ಮನೆಯಲ್ಲಿ ಏನೇ ಸ್ಪೆಷಲು ಅಡುಗೆ ಮಾಡಿಕೊಟ್ಟು ಮಕ್ಕಳು ತಿಂದು ತುಂಬ ಖುಷಿಪಟ್ಟರು, ಅವರಿಗೆ ಭಾಳ ಸಂತೋಷ ಆಯಿತು ಅಂತಂದರೆ ನಮಗೂ ಕೂಡ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರೋದಕ್ಕೆ ನಮಗೂ ಒಂಥರ ತೃಪ್ತಿ ಅಂತ ಅನಿಸುತ್ತೆ. ಅಂಗಡಿಯಿಂದ ಎಷ್ಟೇ ದುಡ್ಡು ಕೊಟ್ಟು ತಂದ್ರೂ ಕೂಡ ನಮಗೆ ಈ ಖುಷಿ ಅವತ್ತಿನ ದಿನ ನನಗೆ ಸಿಕ್ಕಿರೋದಿಲ್ಲ. ನಾನು ಏನಾದರೂ ಅಡುಗೆ ಮಾಡಿರಲಿ ನಮ್ಮ ಮನೆಯಲ್ಲಿ ನಮ್ಮ ಗಂಡ ಮತ್ತು ಮಕ್ಕಳಿಗಂತೂ ಭಾಳನೇ ಇಷ್ಟ, ಅವ್ರು ತುಂಬ ಖುಷಿ ಪಡ್ತಾರೆ. ಈಗ ನೋಡಿ ಇದು ಪೂರ್ತಿ ತಣ್ಣಗಾಗಿದೆ. ಇದನ್ನು ಒಂದು ಸಾರಿ ಇದನ್ನ ಡಿಮೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಕೆಳಗಡೆ ಬಟರ್ ಪೇಪರ್ ಹಾಕಿರೋದ್ರಿಂದ ಇದು ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ. ಒಂದು ಸ್ವಲ್ಪ ಬಿಸಿ ಇದೆ ಅಷ್ಟೇ, ಸ್ವಲ್ಪ ಉಗುರು ಬಿಸಿ ಅಷ್ಟಿದೆ. ಈ ರೀತಿ ಇದ್ದಾಗಲೇ ಇದನ್ನ ಸ್ವಲ್ಪ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಮಗ ಆಗಲೇ ಸ್ಕೂಲಿಂದ ಬಂದಿದ್ದಾನೆ, ಅವನಿಗೀಗ ಬೇಕಂತೆ ಅರ್ಜೆಂಟಾಗಿ ಇಲ್ಲೇ ನಿಂತ್ಕೊಂಡಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಂಥವರು ಈ ಅಡುಗೆ ಮಾಡೋಕ್ಕೆ ಬರದೇ ಇದ್ದವರು ಕೂಡ ಈ ಕೇಕ್ನ ಪ್ರಿಪೇರ್ ಮಾಡ್ಬೋದು. ತುಂಬ ಹೆಲ್ತಿಯಾಗಿ ಮತ್ತು ಟೇಸ್ಟಿಯಾಗೂ ಇರುತ್ತೆ. ನಿಮಗೆ ಸ್ವೀಟು ಸ್ವಲ್ಪ ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡಿಕೊಟ್ರೆ ಸಾಕು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟಲ್ಲಿ ತಿಳಿಸಿ. ಮತ್ತು ನಿಮಗೆ ಯಾವ ರೆಸಿಪಿ ಬೇಕು ಅಂತ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದನ್ನೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ, ಮತ್ತು ಈಸಿ ವೇನಲ್ಲಿ ಮತ್ತು ಹೆಲ್ತಿಯಾಗಿ. ಮತ್ತೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.